ಬತ್ತಿ ಬೆಳಕಕ್ಕೆ ಹೋಗ್ಬೇಕು, ಮನೆ ಮಗಳಿರ್ಬೇಕಂತ. ದೃಷ್ಟಿ ಒಳಗ ದೃಷ್ಟಿತೆಯಾಗ ಕನಸು ರಾಗ್ತಿರ್ಬೇಕಂತ, ಬಯಲಾಟದಾಗ ನನ್ನಂತ ಸಾರ್ತಿರ್ಬೇಕಂತ. ನನಗೆ ಸಾರ್ಥ್ಯ ಅನ್ನುವರು ತಾಯಿ ತಮ್ಮನ್ನ ಮಾತು ತಮ್ಮನ್ನ ಹೇಳಬೇಕು. ಅಸ್ತಿನಾಪುರಕ್ಕೆ ಒಡೆಯನಾದ ಭಾನುಮತಿ ಅಮ್ಮನ ತಾವಾದ್ರ ಆ ಸಭಾ ಮಂತ್ರಿ ಬಿಟ್ಟು ಈ ಸಭಾಸ್ಥಾನಕ್ಕೆ ಒಂದು ಹಾಕೊಂಡು ಕೇಳ್ತೀನಿ ತಾಯಿ. ನಮ್ಮ ಅಂದವಾದ ಮಂದಿರವನ್ನು ಈ ಸುಂದರವಾದ ಒಂದು ತುಲಾತಿ ತಾಯಿ ಒಂದು ಸ್ವಲ್ಪ ಸುಖವಾಸನ ಕೊಡುವಂತವ್ರು. ಓ ದೇವ, ತಾವು ಬಂದವರು ಹಾಗೆ ಕೇಳ್ತೀನಿ. ಗಂಭೀರ ಧ್ವನಿಯಿಂದ ವಿನಯ ಪರವಶನಾಗಿ ಪ್ರಜ್ವಲಿಸುವ ಮುಖದಿಂದ ಸ್ಫಟಿಕದಂತೆ ಹೊಳೆಯುವ ಕರಗರಂ ಜೋಡಿಸಿ ಚಂದದಿಂದ ಕೇಳುವ ನಾವರೇ ಮಾನವ. ಎಲ್ಲರೂ ನನಗ ಬರ್ತಾರೆ, ಹಂಗ ಸಾಕೈತೆ. ಸೊನ್ನೆ ಹಾಕಿ ಬಯಲಾಟ ಹಾಕ್ಯಾರಿ, ಬಾಜಾರ್ ಕಟ್ಟಿ ಅಟ್ಟ ಕಟ್ಟ್ಯಾರಿ, ಎಳೆದಕ್ಕ ಹಚ್ಚಿ ಚಟ್ ಕಟ್ಟ್ಯಾರಿ, ಅಟ್ಟ ಕಟ್ಟ್ಯಾರಿ, ಬಂಡಿಗಾಲಿಗೆ ಹಚ್ಚಿ. ಅರಮನಿ ಮಾಸ್ಟರ್ ಪೆಟ್ಟಿ ಬಾಸ್ತಾನ ಸೂರ್ಗತ್ತಿ, ಮೊದಲಿಗಾರ ಮೊದ್ಲಿ ಬಿಡ್ತಾನ್ರಿ ಕರ್ಣಿಗೆ ಹಚ್ಚಿ. ಹಿಮ್ಮ್ಯಾಳದವ್ರು ಹಿಮ್ಮೆ ಬಿಡ್ತಾರೆ ಅಡ್ಡ ತಾಳಕ್ಕ ಹಚ್ಚಿ. ಸೋಗು ಮಾತಾಡ್ತಾವು ಸಿಂಹಸ್ಕ ಹಚ್ಚಿ, ಮೈಕ್ ಕಟ್ಟ್ಯಾರಿ ಪ್ಲಾಸ್ಟಿಕ್ಕಿನ ಪೈಪಿಗೆ ಹಚ್ಚಿ. ಲೈಟ್ ಹಚ್ಚಾರಿ ಜನರೇಟರ್ ಕಲೆಕ್ಷನ್ಗೆ ಹಚ್ಚಿ. ಕತ್ತಿಗಾರ ಕತ್ತಿ ಹತ್ತಾರ ಪಾತ್ರದವರ ಬೆನ್ನಿಗೆ ಹಚ್ಚಿ. ಬಯಲಾಟ ನೋಡಕ್ ನಿಂತಾರ ಬರಬ್ಬರಿ ಕೌದಿ ಹಚ್ಕೊಂಡು ಮುಚ್ಚಿ. ನನಗೆ ಸಾರ್ಥ್ಯ ಎನ್ನುವ ದೇವೋತ್ತಮನ ಮಾತು ತಮ್ಮ ಹೇಳಬೇಕು. ಪರವಶನಾಗಿ ಒತ್ತಳಿಯರ ಕರದಿಂದ ಕೂಟದ ನರ್ತನದಂತೆ ಮರೆಯುವ ಪೂರ್ಣಾಚಾರ್ಯರನ್ನು ಜೀವಂತನಾಗಿ ಸಾರಥಿ ಅತಿ ಜಾಗ್ರತೆ ದೂರ ಸಕ್ತ ತಾಮರ ಸಭಾವಂತಿ ಸಭಾಸ್ಥಾನಿಗೆ ಒಂದು ತಪ್ಪನ್ನು ಕೇಳ್ತಿದ್ದೇವ. ಸಾರಥಿ ಅರ್ಥನಿ ಭೂಪತಿ ಸಭಾಸ್ಥಾನಕ್ಕೆ ಬರುವ ತಾತ್ಪರ್ಯವೇನೆಂದರೆ ಕೌರವೇಶನು ಕಳಿಸಿದ ಕಾರಣ ಪುರಾಣವಾಯಿತು. ಕಡೆಯ ಸಾರಥಿ